நீங்கெல்லாம் உங்க அப்பா அம்மாவை இந்த மாதிரி எத்தனை பேர் இட்டு வருவீங்க? கை தூக்கு பார்க்கலாம். உங்களுக்கெல்லாம் நாங்க கை தட்டுறோம். இங்க இருக்கிறவங்க எல்லாம் கை தட்டுங்க எல்லாரும். அவங்களுக்கு ஆல்ரெடி 3 பேரு வந்துட்டாங்க. 3 பேரு அவங்களுக்கு கை தட்டுப்பா. ஃபர்ஸ்ட் அவங்க ஸ்டார்ட் பண்ணிட்டாங்க. அவங்க மம்மி டாடிய இந்த மாதிரி ஸ்டேஜ் கூப்பிடுறதுக்கு வர சொல்லியிருந்தா லாஸ்ட்ல குரூப் போட்டோ எடுத்துக்கலாம். ஓகே, அவங்க டாடி இருக்கிறார் பாரு. அவங்க டாடி ಐಸ್ ಕ್ಲೋಸ್. ಯಾರಿಗೂ ಏನೋ ಒಂದು ಪೆಟ್ಟು ಇಲ್ದಿರಾ ಚೆನ್ನಾಗಿ ನಡೀತು. ತುಂಬ ವಿಷಯ ಕಲ್ತ್ಕೊಂಡಿದ್ದೀರಾ. ಅದನ್ನು ರೆಗ್ಯುಲರ್ ಆಗಿ ಹಂಗೆ ಫಾಲೋ ಮಾಡಬೇಕು. ಡಿಸಿಪ್ಲಿನ್ ಇರಬೇಕು. ಅಪ್ಪ ಅಮ್ಮ ಮಾತು ಕೇಳಬೇಕು. ಮತ್ತೆ ಈ ಪ್ರೋಗ್ರಾಮು ಚೆನ್ನಾಗಿ ನಡ್ಸ್ಕೊಡ್ಬೇಕು. ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲೇ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಪುಟಾಣಿ ಮಕ್ಳು ಇದ್ದಾರ, ಅಯ್ಯೋ ಇರಿ ಬರ್ತೀನಿ, ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಬರ್ತೀನಿ ಅಂತ ಬಂದ್ಬಿಟ್ರು. ಅವ್ರಿಗೆ ಧನ್ಯವಾದ. ಫಸ್ಟ್ ಆಫ್ ಆಲ್ ದೇವರಿಗೆ ಧನ್ಯವಾದ ಇವತ್ತು ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಲಾಸ್ಟ್ ಟೈಮು ನಂದು ಸ್ವಲ್ಪ ಇದಾಯ್ತು, ಪ್ಲಾನ್ ಅಲ್ಲಿ ಸ್ವಲ್ಪ ತಾಪತ್ರೆ ಆಯ್ತು. ಈ ತರಾನೇ ಈ ಬಾರಿನೂ ಹಂಗೆ ಆಯ್ತಂತ ತುಂಬಾ ಮನಸ್ಸು ನೊಂದಿದ್ದೆ. ಸಾರ್ ಅದನ್ನು ಪೂರ್ತಿ ಮಾಡಿಬಿಟ್ರು. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ನಮ್ಮ ಮಂಜುನಾಥ ಬಿ ಸರ್, PSI ಹ್ಯಾಂಡರ್ಸನ್ ಪೇಟ್ ಪೊಲೀಸ್ ಸ್ಟೇಷನ್. ಮತ್ತೆ ಅದಕ್ಕಿಂತ ಮೇಲಾಗಿ ನಮ್ಮ KGFಗೆನೆ ಒಳ್ಳೆ ಹೆಸರು ತಕ್ಕೊಟ್ಟಂತ ಎಲ್ಲ ಮೊಬೈಲಲ್ಲೂ ಇರುತ್ತೆ, ಎಲ್ಲ ವಾಟ್ಸಪ್ ಅಲ್ಲೂ ಎಲ್ಲ ಇನ್ಸ್ಟಾದಲ್ಲೂ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಸಾರ್ದು. ಇವಾಗ ಯಾಕಂದ್ರೆ ಅವರು ಚೀಫ್ ಮಿನಿಸ್ಟರ್ ಅವಾರ್ಡ್ ತಗೊಂಡಿದ್ದಾರೆ. ನೆಟ್ಟಲ್ಲೂ ನೀವು ಹುಡುಕಿದ್ರೆ ಸಾರ್ ಬಂದ್ಬಿಡ್ತಾರೆ. ಅವರನ್ನು ಈ ಫ್ರೀ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ಗೆ ನಮ್ಮ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿ KGF ತರಫಿಂದ ಮತ್ತೆ ಫ್ರೀ ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ ಸ್ಟೂಡೆಂಟ್ಸ್ ತರಫಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಥ್ಯಾಂಕ್ಸ್. ಇಲ್ಲಿ ಬಂದು ಎಲ್ಲರೂ அப்படியே நின்றுக்குங்க சார். 3 பேர் பின்னாடி ಸಮ್ಮರ್ ಸ್ಪೋರ್ಟ್ಸ್ ಕ್ಯಾಂಪ್ ತರಫಿಂದ ಸನ್ಮಾನ ಮಾಡಲಾಗುತ್ತದೆ. ಚಪ್ಪಾಳೆ. ಥ್ಯಾಂಕ್ ಯು ಸರ್. ಅವರನ್ನೆಲ್ಲ ಲೀಡ್ ಮಾಡೋರು ಸಾಗರ್ ಕಮ್. 3 ಜನನು ಬರಬೇಕು, ಜಲ್ದಿ ಬನ್ನಿ. ಇವರು ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಒಂದು ಗ್ರೂಪ್ ರನ್ನಿಂಗ್. ಯಾರಿಗೆ? ಸಾಗರ್ ಕೊಟ್ಟರು. ಎಷ್ಟಾದ್ರೂ ಇರ್ಬೋದು, 60 ಇರ್ಬೋದು, 40 ಇರ್ಬೋದು, 50 ಇರ್ಬೋದು, ಎಲ್ಲ ಕಡೆನೂ ಓಡ್ತಾ ಇರ್ಬೇಕು. ಬೆಳಗ್ಗೆ ನೋಡಿದ್ರೆ ರೋಡಲ್ಲೆಲ್ಲ. ಯಾಕೆ ಬೆಂಗಳೂರಲ್ಲೇ ಕ್ಲಾಪ್ ಓಡಿದ್ರೆ ಯಾವ ಕೆಟ್ಟ ಚಟನೂ ನಿಮ್ ಮೈಂಡ್ಗೆ ಬರಲ್ಲ. ಅದು ಒಂಥರ ಒಂದು ಸ್ಪಿರಿಟ್ ಬಂದ್ಬಿಡುತ್ತೆ. ನಮ್ ಸ್ಕೂಲ್ ಏನ್ ಮೇಡಮ್ ಹುಡುಗರದು ಅಂತ ಸರ್ 100% ಅಂದ್ರು. ಅದಕ್ಕೆ ನನಗೆ ಫುಲ್ ಖುಷಿ ಆಯ್ತು. ಮೇಡಮ್ 500 ಎಬೋ. ನಾನು ಅವಾಗ ಹೋಗ್ತಾ ಇರ್ತೀನಿ. ಯಾರ್ಯಾರು 450 ಅಬೋ ಬರ್ತಿರೋ
ಅವ್ರಿಗೆ ಸಮ್ಮರ್ ಕ್ಯಾಂಪ್ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ನಾನು ನಿಮ್ಮನ್ನು ಕರೆದು ನಾನು ಸನ್ಮಾನ ಮಾಡಿಸ್ತೀನಿ. ಯಾಕಂದ್ರೆ ಇದು ಪ್ರೈವೇಟ್ ಸ್ಕೂಲ್ ಅಲ್ಲ, ಗೌರ್ಮೆಂಟ್ ಸ್ಕೂಲು, ಯಾರು ಆದ್ಯತೆ ಕೊಡಲ್ಲ. ಆದ್ರೂ ಅಲ್ಲಿ ಹೋಗಿ ನೋಡಿ, ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಇಷ್ಟೊಂದು ರಿಸಲ್ಟ್ ತಂದಿರಾರಂದ್ರೆ ಅದು ನಮ್ಗೆ ಹೆಮ್ಮೆ, ಈ ಊರ್ಗೆನೆ ಹೆಮ್ಮೆ, ಆ ಸ್ಕೂಲ್ ಅವ್ರಿಗೆ ಹೆಮ್ಮೆ. ನಾವು ಅವಾಗ ಹೋಗಿ ಬರ್ತೀವಲ್ಲ, ನಮಗೂ ಸ್ವಲ್ಪ ಉತ್ಸಾಹ ಬರುತ್ತೆ. ಹಾಗಾಗಿ ದೊಡ್ಡ ಕ್ಲಾಪ್ ಮಾಡ್ಬೇಕಲ್ರು 100% ರಿಸಲ್ಟ್ಗೆ. ಸ್ಪೆಷಲ್ ಅಚೀವ್ ಬೆಸ್ಟ್ ಅಚೀವರ್ ಅವಾರ್ಡ್. ಓಕೆ ಬಾಬಾ, ಮಾತುಗೋ ಕ್ಲಾಸ್. இன்னொரு விசேஷமா இன்னைக்கு இந்த வருஷம் என்னன்னா, எப்பவுமே அவங்க ஹெல்ப் பண்ணுவாங்க. இந்த வாட்டி பந்தல்ல இருந்து, மெடல்ல இருந்து, சர்டிபிகேட்ல இருந்து, சாப்பாடு இன்னைக்கு செய்யறதுல இருந்து, அப்பப்ப ரெஃப்ரெஷ்மெண்ட், சேர் எல்லாம் போய் வருதெல்லாம் எங்க அப்பா எங்க அம்மா தான் எனக்கு இங்க ஸ்பான்சர் பண்ணாங்க. அதுக்கான பெரிய கிளாப். எப்பவுமே பைசா முக்கியம் இல்ல, மனசு முக்கியம். புரியுதா? எவன் எவ்வளவு 1 கோடி 1 லட்சம் வச்சுன்னு இருக்காங்க, அவங்களுக்கு எல்லாம் மனசு இல்ல. நான் இன்னைக்கு இருக்கிறேன், நான் இந்த மாதிரி ஹெல்பிங் மைண்ட் வருதுன்னா ஃபர்ஸ்ட் ஃபவுண்டேஷன் இவங்க தான். யார் வந்தானோ அது வயசானவங்க யாருனாகட்டும் வீட்டுல எதுக்குதோ உட்கார வச்சு, அது எங்கன்னா 1.5 கிலோமீட்டர் 5 கிலோமீட்டர் கூட வந்து வீட்டுல உட்காந்து சாப்பிட்டு போவாங்க. எங்க வீடு சின்ன வீடு தான், கஷ்டம் தான். ஆனா இருந்தாலும் வந்துட்டு ஒரு சாப்பாடு சாப்பிட்டு ஆசீர்வாதம் பண்ணாங்க பாரு, அந்த ஆசீர்வாதம் அவங்களுக்கு போல எனக்கு வந்துட்டுக்குது ஆசீர்வாதம். அந்த ஆசீர்வாதத்தினால தான் இன்னைக்கு என் பசங்க 50 பேர் இப்போ மிலிட்டரியில் இருக்கிறாங்க. இந்த மாதிரி ஃபியூச்சர் வாரியர்ஸ் வேற எத்தனையோ பண்ணுகிறேன். ஆனா இதே மாதிரி ஃபெயில்டு, நான் 10th 3 ஃபெயில் ஆனீங்களோ எதுவும் கவலைப்படாத, ஆகுது திரும்ப படி, திரும்ப பாஸ் ஆகு, லைஃப்ல வின் ஆகு. லைஃப்ல ஃபெயில் ஆகக்கூடாது. பரீட்சையில ஃபெயில் ஆகலாம், ஆனா லைஃப்ல ஒண்டி ஃபெயில் ஆகக்கூடாது. புரியுதாப்பா? எங்க அப்பா அம்மாவுக்கு இப்போ ஆனர் பண்றேன். கேட்கல? வைஃப் வரணும் முன்னாடி, சீக்கிரமா. டைம் இல்லை, அதனால தான் ஒன்னா முச்சிடலான்ட்டு. சாரி. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ವೆರಿ ಗುಡ್. ಇವತ್ತು ನಾವಿಲ್ಲಿ ಯಾಕೆ ಸೇರಿದ್ದೀವಿ ನಿಮ್ಗೆಲ್ರಿಗೂ ಗೊತ್ತಿದೆಯಾ? ಯಾಕೆ ಸೇರಿದ್ದೀವಿ ಇಲ್ಲಿ? ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಯಾರಿಗೆ? ನಿಮ್ಗೆ. ಅಂದ್ರೆ ನೀವೆಲ್ಲ ಏನೋ ಸಾಧಿಸಿದಿರಿ, ಹಾಗಾಗಿ ಪ್ರೈಸ್ ಕೊಡ್ತಾ ಇದೀವಿ. ನಿಜನಾ? ಆಯ್ತು. ಜೀವನದಲ್ಲಿ ಸಾಧಿಸಿದ ಮೇಲೆ ಅವ್ರಿಗೆ ಸನ್ಮಾನ ಮಾಡಲೇಬೇಕು, ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗತ್ತೆ. ಒಳ್ಳೇದು. ಇವತ್ತಿನ ದಿನ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿಯ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ರವರೇ ಹಾಗೂ ಗೋಲ್ಮಾಕ್ನಳ್ಳಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸೈದಾ ಮೇಡಮ್ನವರೇ ಹಾಗೂ ಮೊನ್ನೆ
ಬಂದಂಥ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅವರ ಪೋಷಕ ವರ್ಗದವರೇ ಹಾಗೂ ಇವತ್ತಿನ ದಿನ ನಾವು ಎಲ್ಲ ನಗರಗಳನ್ನು ಸ್ವಚ್ಛವನ್ನಾಗಿ ನೋಡ್ತಿದ್ದೇವೆ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೌರ ಕಾರ್ಮಿಕರು. ಅಂತ ವೇದಿಕೆಯಲ್ಲಿ ಹಾಜರಿರುವ ಪೌರ ಕಾರ್ಮಿಕರೇ ಹಾಗೂ ಇಂಡಿಯನ್ ಆರ್ಮಿಯ ಮುಂದಿನ ಸೇನಾನಿಗಳಾಗಿ ಸೇನೆಗೆ ಸೇರಲಿರುವ ಎಲ್ಲ ಯುವಕ ಮಿತ್ರರೇ, ಇಲ್ಲಿ ನೆರೆದಿರುವ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ತುಂಬ ಟೈಮ್ ತಗೊಳ್ಳೋದಿಲ್ಲ. ನಿಜವಾಗ್ಲೂ ಪ್ರಕಾಶ್ ಮಾಡ್ತಿರೋ ಕೆಲಸ ತುಂಬಾನೇ ಖುಷಿ ಆಗತ್ತೆ. 6 ದಿನಗಳ ಕಾಲ ಈ ಒಂದು ಸಮ್ಮರ್ ಕ್ಯಾಂಪ್ನ ಆಯೋಜಿಸಿ ಎಲ್ಲ ಪುಟಾಣಿ ಮಕ್ಕಳು ಏನು ಮಾಡ್ತಾರೆ, ಕೆಲವೊಂದ್ಸಲ ಸಮ್ಮರ್ ಕ್ಯಾಂಪ್ ಅರೇಂಜ್ ಮಾಡೋ ಉದ್ದೇಶ ಒಂದೇ, ನಿಮ್ಮಲ್ಲಿರುವ ಈ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತೀವಿ, ನಿಮ್ಮಲ್ಲಿರುವ ಬೇರೆ ಬೇರೆ ಕಲೆಗಳನ್ನ ಅದು ನಿಮಗೆ ಕರಗತ ಮಾಡಿಕೊಡೋದು, ಜೊತೆಗೆ ಈ ಒಂದು ಸಮ್ಮರ್ ಕ್ಯಾಂಪಲ್ಲಿ ನಿಮಗೆ ಸ್ಪೋರ್ಟ್ಸಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋದು, ನಿಮ್ಮಲ್ಲಿರುವ ಟ್ಯಾಲೆಂಟ್ನ ಗುರುತಿಸೋದು. ಬರೀ ಓದೋದೊಂದೇ ನಮಗೆ ಮುಖ್ಯ ಆಗಬಾರ್ದು, ಅದರ ಜೊತೆಗೆ ಇನ್ನಿತರೆ ಆಕ್ಟಿವಿಟೀಸಲ್ಲಿ ಭಾಗವಹಿಸಿದಾಗ ಮೈಂಡ್ ಆ್ಯಂಡ್ ಬಾಡಿ ಒಳ್ಳೆ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಒಳ್ಳೆ ಗಟ್ಟಿಮುಟ್ಟಾಗಿರ್ತೀವಿ. ಆವಾಗ ನಾವು ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ಮತ್ತೆ ಒಳ್ಳೆ ಆರೋಗ್ಯದಿಂದ ಇರ್ಬೋದು. ಮತ್ತೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಠಾಣಾ ವ್ಯಾಪ್ತಿಯ ಗೋಣ್ಮಕ್ಕಳಹಳ್ಳಿ ಪ್ರೌಢಶಾಲೆ ಸಾಕಷ್ಟು ಸಲ ನಾನು ಆ ಒಂದು ಪ್ರೌಢಶಾಲೆಗೆ ಭೇಟಿ ನೀಡಿದ್ದೇನೆ. ಜೊತೆಗೆ ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಸಾಕಷ್ಟು ಕಾನೂನು ಅರಿವು ಕಾರ್ಯಕ್ರಮಗಳನ್ನ, ಜೊತೆಗೆ ಜನಸಂಪರ್ಕ ಸಭೆ ಥರ ಮಾಡಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಕಾಯ್ದೆಗಳ ಬಗ್ಗೆ, ಉದಾಹರಣೆಗೆ ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಜೊತೆಗೆ ಡ್ರಗ್ ಪೆಡ್ಲರ್ಸ್ ಬಗ್ಗೆ ಇರ್ಬೋದು, ಡ್ರಗ್ಸ್ ಬಗ್ಗೆ ಇರ್ಬೋದು, ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಚೈಲ್ಡ್ ಲೇಬರ್ ಆಕ್ಟ್ ಇರ್ಬೋದು, ಪೋಕ್ಸೋ ಆಕ್ಟ್ ಇರ್ಬೋದು, ಇನ್ನಿತರ ಎಲ್ಲ ಕಾಯ್ದೆಗಳ ಬಗ್ಗೆ ನಾವು ಸವಿರವಾಗಿ ಒಳ್ಳೆ ರೀತಿ ಕಾನೂನು ಅರಿವನ್ನ ಮೂಡಿಸಿರುತ್ತೇವೆ. ಆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ 3 ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರೋದು ನಮಗೆ ನಿಜವಾಗ್ಲೂ ತುಂಬಾನೇ ಖುಷಿ ವಿಚಾರ. ಸರ್ಕಾರಿ ಶಾಲೆಯಲ್ಲಿ ಓದುವ ಪ್ರತಿಯೊಬ್ಬರೂ ದೇವರ ಮಕ್ಕಳಿದ್ದಂಗೆ. ಆಗರ್ಭ ಶ್ರೀಮಂತರು ಯಾರೂ ಸರ್ಕಾರಿ ಶಾಲೆಗೆ ಬರೋದಿಲ್ಲ. ಸರ್ಕಾರಿ ಶಾಲೆಗೆ ಬರೋರೆಲ್ಲ ಬಡವ್ರ ಮಕ್ಕಳು. ಯಾರು ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗೆ ಬರ್ತಾರೆ ಅವ್ರಿಗೆ ಆ ದೇವರ ಕೃಪೆ ಇದ್ದೇ ಇರುತ್ತೆ. ಸ್ವಲ್ಪ ಪರಿಶ್ರಮ ಪಟ್ಟಿದ್ದೇ ಆದಲ್ಲಿ ಅವರು ಒಳ್ಳೆ ರೀತಿ ಪರೀಕ್ಷೆಗಳನ್ನ ಎದುರಿಸಿ ಇವತ್ತು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸ್ ಆಗಿ ನಮ್ಮ ಕಣ್ಣು ಮುಂದೆ ವೇದಿಕೆಯಲ್ಲಿ ಹಿಂದೆ ಕೂತಿದ್ದಾರೆ. ದಯವಿಟ್ಟು ಅವರು ಎದ್ದು ನಿಂತ್ಕೋಬೇಕು. ಅವರಿಗೆ ಈ ಒಂದು ಸಮ್ಮರ್ ಕ್ಯಾಂಪ್ ಹಾಗೂ ನಮ್ಮ ಇಲಾಖಾ ವತಿಯಿಂದ ಅವ್ರಿಗೊಂದು ಒಳ್ಳೆ ಚಪ್ಪಾಳೆ ಕೊಡ್ಬೇಕಂತೇಳಿ ಆಶಿಸ್ತೀನಿ. ಇಲ್ಲಿ ನನ್ನ ಕಣ್ಣು ಮುಂದೆ ಕೂತಿರುವಂತಹ ಎಲ್ಲ ಪುಟಾಣಿ ಮಕ್ಕಳಲ್ಲಿ ನಾನು ಕೇಳ್ಕೊಳ್ಳೋದೊಂದೇ, ಈಗ ಪ್ರಕಾಶ್ ಏನ್ ಹೇಳಿದ್ರು, ಅವರು ಬಡತನದಲ್ಲಿ ಹುಟ್ಟಿ, ಇದೇ ನಮ್ಮ ಪಣ್ಣಾರಂ ಲೈನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಬಡತನದಲ್ಲಿ ಹುಟ್ಟಿ SSLC ಎಷ್ಟು ಸಲ ಫೇಲ್ ಆದ್ರು? 3 ಸಲ ಫೇಲ್ ಆದ್ರು. ಆದ್ರೆ ಜೀವನ ಅನ್ನೋ ಎಕ್ಸಾಮ್ ಅಲ್ಲೇ ಪಾಸ್ ಆದ್ರು. SSLCಯಲ್ಲಿ ಫೇಲ್ ಆದ್ರೂ ಸಹಿತ ಛಲ ಬಿಡದೆ ಆರ್ಮಿಗೆ ಹೋಗ್ಬೇಕು ಅಂತೇಳಿ ಆರ್ಮಿ ಕ್ಯಾಂಪ್ಗಳಿಗೆ ಅಟೆಂಡ್ ಮಾಡಿ, ಜೊತೆಗೆ ಭಾರತೀಯ ಸೇನೆಯಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ 16 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅವರ ಸೇವೆಯನ್ನ ಅಲ್ಲಿಗೆ ನಿಲ್ಲಿಸಿದೆ. ಜೊತೆಗೆ ಸುಮಾರು 50ರಿಂದ 60 ಜನರನ್ನ ಏನು ಒಳ್ಳೆ ರೀತಿ ತರಬೇತಿಯನ್ನ ಕೊಟ್ಟು ಆರ್ಮಿಗೆ ಇವತ್ತು ಜಾಯಿನ್ ಮಾಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಡಿಪಾರ್ಟ್ಮೆಂಟ್ ಪರವಾಗಿ ಸಹಿತ ಒಳ್ಳೆ ಚಪ್ಪಾಳೆ ಬರಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಅವರು ಸೇನೆಗೆ ಸೇರಿದಾಗ ಅವ್ರಿಗೆ ಯಾರಾದ್ರೂ ಸಪೋರ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರಂತೂ ಇವತ್ತು ಸೇನೆಗೆ ಯಾರು ಸೇರ್ತಾರೋ ಅವ್ರಿಗೆಲ್ರಿಗೂ ಫ್ರೀಯಾಗಿ ಒಂದು ಕ್ಯಾಂಪ್ ತರ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಟ್ರೈನಿಂಗ್ KGF ಅಲ್ಲಿರೋದು, ಅದರಲ್ಲೂ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿರೋದು ನಮಗೆ ತುಂಬಾನೇ ಖುಷಿ ವಿಚಾರ. ಅವ್ರಿಗೆ ಸದಾಕಾಲ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಅವರು ಹೇಳ್ತಿದ್ರು ಅವ್ರ ತಂದೆ ತಾಯಿನೇ ಇವತ್ತಿಗೂ ಅವ್ರಿಗೆ ಗಾಡ್ ಫಾದರ್ ಅಂತ. ನಾನು ಸಾಕಷ್ಟು ಸಲ ಹೇಳಿರ್ತೀನಿ, ಯಾರೋ ಸಿನಿಮಾ ಹೀರೋಗಳಾಗಬಾರ್ದು ಗಾಡ್ ಫಾದರ್ಸ್, ಅಥವಾ ಬೇರೆ ಯಾರೋ ಆಗಬಾರ್ದು. ನಿಮ್ಮ ಕಣ್ಣು ಮುಂದೆ ಇರುವಂತ, ನಿಮಗೆ ಸದಾಕಾಲ ನಿಮ್ಮ ಕಷ್ಟ ಸುಖಕ್ಕೆ ಆಗುವಂತಹ, ಸದಾ ನೀವು ಏನಾದ್ರೂ ಒಂದು ಸಾಧಿಸಿದಾಗ ಖುಷಿ ಪಡುವಂತ ಯಾರಾದ್ರೂ ಗಾಡ್ ಫಾದರ್ಸ್ ಇದ್ದಾರೆ ಅಂತಂದ್ರೆ ಅದು ನಿಮ್ಮ ತಂದೆ ತಾಯಿ ಮಾತ್ರ.
ಆ ತಂದೆ ತಾಯಿನ ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನ್ ಅಲ್ಲಿ ಕೈ ಬಿಡಬೇಡಿ, ಯಾವುದೇ ಕಾರಣಕ್ಕೂ ಅವರ ಮಾತುಗಳನ್ನ ಕೇಳದೆ ಹೋಗಬೇಡಿ. ಅವ್ರಿರೋದೇ ನಿಮಗೋಸ್ಕರ, ಅವರೇ ಮೇನ್ ಪಿಲ್ಲರ್ ನಿಮಗೆ. ತಂದೆ ತಾಯಿ ಚೆನ್ನಾಗಿದ್ದಾಗ ನೀವು ಒಳ್ಳೆ ರೀತಿ ಓದ್ಕೊಂಡು ಮುಂದೆ ಬರ್ತೀರಾ. ತಂದೆ ತಾಯಿ ಸಪೋರ್ಟ್ ಯಾವತ್ತೂ ಇರಬೇಕು. ತಂದೆ ತಾಯಿನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಜೊತೆಗೆ ಈ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ಭಾಗವಹಿಸಿ ತುಂಬಾ ಪುಟಾಣಿ ಮಕ್ಕಳು ತುಂಬಾ ಉತ್ಸಾಹದಿಂದ ಭಾಗವಹಿಸಿ ಕೆಲವೊಂದು ಪ್ರೈಸ್ಗಳನ್ನ ತಗೊಂಡಿದ್ದಾರೆ. ಯಾರು ಪ್ರೈಸ್ ತಗೊಂಡಿದ್ದಾರೆ ಅಥವಾ ತಗೊಳ್ತಾ ಇದ್ದಾರೆ, ತಗೊಳಕ್ ಬರ್ತಾರೆ, ಅವ್ರು ಮಾತ್ರ ಏನೋ ಸಾಧಿಸ್ದಂಗಲ್ಲ. ಸ್ಪೋರ್ಟ್ಸ್ ಅಲ್ಲಿ ಯಾರು ಭಾಗವಹಿಸ್ತಾರಲ್ವಾ, ಭಾಗವಹಿಸೋ ಮೈಂಡ್ ಸೆಟ್ ಬಂತು ಅಂತಂದ್ರೆ ಅವ್ರು ಕೂಡ ಪ್ರೈಸ್ ವಿನ್ನರ್ಸ್ ಇದ್ದಂಗೆ. ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಸಹಿತ ಸಕ್ರಿಯವಾಗಿ ಭಾಗವಹಿಸಬೇಕು. ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಾಗ ಏನಾಗತ್ತೆ, ನಾವು ದೈಹಿಕವಾಗಿ ತುಂಬಾನೇ ಆಕ್ಟಿವ್ ಆಗಿರ್ತೀವಿ. ಬೆಳಿಗ್ಗೆ 10 ಗಂಟೆ ತನಕ ಮಲಗೋದ್ರಿಂದ ನಮ್ಮಲ್ಲಿ ಒಂಥರ ಮನೋಭಾವನೆ ಬಂದಿರುತ್ತೆ, ಆಕ್ಟಿವ್ನೆಸ್ ಇರಲ್ಲ. ಅದೇ ಬೆಳಿಗ್ಗೆ 4 ಗಂಟೆಗೆ ಎದ್ದು 1-2 ಕಿಲೋಮೀಟರ್ ವಾಕಿಂಗ್ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿದಾಗ ಮೈಂಡ್ ತುಂಬಾನೇ ವರ್ಕ್ ಆಗತ್ತೆ. ಜೊತೆಗೆ ತುಂಬಾ ಆಕ್ಟಿವ್ ಆಗಿರ್ತೀವಿ, ದಿನ ಪೂರ್ತಿ ಚೈತನ್ಯದಿಂದ ಇರ್ತೇವೆ. ನನ್ನ ಇಲ್ಲಿ ತನಕ ಕರೆದು ಮುಖ್ಯ ಅತಿಥಿಗಳನ್ನಾಗಿ ಕರೆದು ಒಂದೆರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಫ್ಯೂಚರ್ ವಾರಿಯರ್ಸ್ ಆಫ್ ಇಂಡಿಯನ್ ಆರ್ಮಿಯ ಅಧ್ಯಕ್ಷರಾದ ಪ್ರಕಾಶ್ ಅವರಿಗೆ ನಾನು ಸದಾಕಾಲ ಆಭಾರಿಯಾಗಿರ್ತೇನೆ. ಇವರ ಇಂತಹ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಯಲಿ. ಅಂತಹ ಕಾರ್ಯಕ್ರಮಗಳಿಗೆ ನಮ್ಮ ಬೆಂಬಲ ಯಾವತ್ತೂ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ನೀವು ಆಕ್ಟಿವ್ ಇದ್ದಂಗೆ ಮಕ್ಕಳು ಆಕ್ಟಿವ್. ಕಾಮನ್ ಪ್ಲೇಸ್ ಲೋಕರ್ ಸಭೆ ಸೆಕೆಂಡ್ another team winner team ready out ಸಿಗ್ನೇಚರ್ ಮಾಡಿಲ್ಲ ನೀವು ಸೇವ್ ಮಾಡ್ತೀವಿ. ನೀವು ಕುಚ್ಕೋ ಅಂಬಿ ಸರ್. ಅರ್ಷಿತಾ, ಈ ಸಾಧನ ಹೆಸರಿಲ್ವಾ? ஸ்பெஷல் கிஃப்ட் சம்மர் கேம்ப் தரப்புல நம்ம சார் கிளாப் பண்ணுவால. அதே மாதிரி நம்ம பாப்பா எல்லாம் கை காலெல்லாம் நல்லா இருந்து நல்லா ஒரு 8 மணி வரையிலும் பசங்க தூங்கி நிற்கிறாங்க. அந்த இதுல கூட இந்த பாப்பா அந்த டிசபிலிட்டி வந்து நம்ம பாடியில இருக்கக்கூடாது, புரியுதாப்பா? நம்ம மைண்ட்ல டிசபிலிட்டி வரல. அந்த பாப்பா வந்து மைண்ட்ல டிசபிலிட்டி இல்ல, பாருங்க பாப்பா கால் இதாயிட்டு கூட கரெக்டா வந்ததுனால பாப்பாக்கு ஒரு ஸ்பெஷல் கிஃப்ட். கிளாப்பா. You have become tired. Very good. You should not become tired because you are the students of who? Who taught you in the summer camp? Prakash sir. So you also should be lively like them. So stage ಮೇಲೆ ಇರುವಂತಹ ಎಲ್ಲ ಗಣ್ಯರು, ಪ್ರೀತಿಯ ಮಕ್ಕಳು, ಪತ್ರಿಕಾ ಮಿತ್ರರು and all the volunteers here. See children, what you study is not important. What you show is important. Yes. You should not be a bookworm. You have to study well. When you study well, who you are respecting? Who are you giving that gift? Who are you giving the gift to? Your parents.
Did you see the parents of Prakash sir? Yes. You saw them? They were so emotional. ஸோ நம்ம அப்பா அம்மா என்ன பண்ணுறாங்கோ அதுதான் எங்கத்துல காமிக்குது இல்லையா? நம்ம அப்பா அம்மா நல்லது பண்ணி போனால் அவங்க பசங்களுக்கு நல்லதே ஆகும். ஆமாவா இல்லையா? அது நாங்கள் அங்கேயே ஸ்டாப் பண்ணக்கூடாது. நாங்கள் இன்னும் நல்ல வேலை பண்ணோம். அந்த வேலையில் நம்ம அப்பா அம்மாவுக்கு கூட அந்த பேர் போகணும். புரியுதா? ஸோ it is not just studying, it is not just sports. Overall, we should become good human beings. Money is with many of them. இல்லையா? எவ்வளோ பணக்காரர் இருக்கிறாங்க கேஜிஎஃப்ல இருக்கிறாங்களா இல்லையா? இருக்கிறாங்க இல்லையா? யாரோ ஹீரோ ரொம்ப சவுண்டா சொல்றாரு. நிறைய பேர் இருக்கிறாங்க. ஆனா மனசு எல்லாருக்கும் வர்றதில்ல. ஸோ பிரகாஷ் அவங்க அப்பா அம்மா உங்களுக்காக அவ்வளோ கஷ்டப்பட்டு இதெல்லாம் அரேஞ்ச் பண்ணியிருக்கிறாங்கன்னா அது நீங்க உங்க பிஹேவியர்ல காமிக்கணும். இது 6 நாள் சம்மர் கேம்ப் அவ்வளோதான். இதுல என்ன கத்துக்கணும் அங்கேயே விட்டுறலாம். நாளைக்கு 10 மணிக்கு எழுந்துக்கலாம், மொபைல் பார்க்கலாம். இல்லை, நீங்க எப்படி இந்த 6 நாள் காலையில எழுந்துட்டு வந்து என்ன பண்ணின்னு இருந்தீங்க எக்ஸசைசஸ் எல்லாம் அது கண்டினியூ பண்ணும். அது கூட படிக்கணும். இது எல்லாம் நீங்க நல்லதானாக்கா இந்த கிரெடிட் யாருக்கு போகுது? யாருக்கு போகுது கிரெடிட்? உங்களுக்கு போகுது, உங்க பேரண்ட்ஸ்க்கு போகுது, உங்க டீச்சர்ஸ்க்கு போகுது. புரியுதா? ஸோ யூ ஆல் ஹாவ் டு ஒர்க் ஹார்ட் அண்ட் இட்ஸ் நாட் தட் இன் விச் ஸ்கூல் யூ ஆர். See, my school, children from all poor background, they come to my school. All village children whose parents are not educated. They don't tell their children to sit and learn also. Your convent educated children, might be your parents will tell you, they'll send you to tuitions. எவ்வளோ பேர் டியூஷன்ஸ் போயின்னு இருக்கீங்க? கையிடுங்க பார்க்கலாம். பாருங்க, இதில் பாதி பேர் டியூஷன்ஸ் போறீங்க. ஆனால் நம்ம ஸ்கூலில் நம்ம பசங்களுக்கு டியூஷனே தேவையில்லை. we only guide them and they put their efforts. அவங்க அப்பா அம்மா கூட சொல்றது இல்லை நீங்க உட்காந்துட்டு படிங்கோன்ட்டு. இட் இஸ் solely the teachers, the children, that's all. அந்த மாதிரி ஒரு சிச்சுவேஷன்ல our school in the entire KGF has got 100% result in SSLC this year. All my children have passed. All have passed with distinction, first class, second class. So it's not important where you study. Wherever you study, you have to put your mind, your heart, and then you have to study. You have to get good results, and that result will give your appreciation towards your teachers and towards your parents. So wishing you all the best, children. Wherever you are, keep shining bright, and may your future be bright. And a special thanks to Prakash sir, who conducts this every year. I think this is my 4th or 5th camp, annual camp that I have come to attend. He comes to our school also. He motivates our students. He conducts sports to us. He gives competitive training to our children also. And I am very much privileged to be a part of his team, because the humanitarian work we do, it will not end with us. It will carry on even if we are not there in this world. Prakash parents, நீங்க புண்ணியம் பண்ணிருக்கணும். அப்புறமா பிரகாஷ் சார் கூட இந்த மாதிரி அப்பா அம்மா கிடைக்கிறதுக்கு புண்ணியம் பண்ணிருக்கணும். அது ரெண்டு அந்த இது வந்தா தான் நாங்க கூட எதனா ஒரு God will show us the way. So wishing everyone all the best. Thank you, children. You are not in a mood to listen much. All are opening their mouth. Maybe you got up very early, right? எவ்வளோ டைம் எழுந்துக்கிறீங்க காலையில? 5 o'clock. So tomorrow what time you will get up? 5 o'clock. Very good. So please carry on this good work. Prakash sir, thank you so much for inviting me and honoring my children. On behalf of my children and their parents, I am very much indebted to you. Thank you, sir.